ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಇನ್ನೊಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಅತಿ ಹೆಚ್ಚಾಗಿ ಸಿಗುವ ಈ ಕಲ್ಲಂಗಡಿ ಹಣ್ಣನ್ನು ಉಪಯೋಗಿಸಿದ ಮೇಲೆ ಅದರ ಸಿಪ್ಪೆಯನ್ನು ಈ ಥರ ಕಟ್ ಮಾಡಿ ತಗೋಬೇಕು. ಹೊರಗಿನ ಸಿಪ್ಪೆನ ಕಂಪ್ಲೀಟಾಗಿ ತೆಗೆದು ಹಣ್ಣಿನ ತಿರುಳು ಮತ್ತು ಹೊರ ಸಿಪ್ಪೆಯ ಮಧ್ಯಭಾಗದಲ್ಲಿರುವಂತಹ ಈ ಕ್ರೀಮಿಶ್ ಅಥವಾ ವೈಟಿಶ್ ಕಲರ್ ಪೋರ್ಷನ್ನ ನಾವು ನೀಟಾಗಿ ತಗೋಬೇಕು. ಹೆಚ್ಚಬೇಕಾದ್ರೆ ಹುಷಾರು, ಯಾಕಂದರೆ ನಮಗೆ ಇದರಲ್ಲಿ ಸ್ಟ್ರೈಟ್ ಪೀಸಸ್ ಬರೋದಿಲ್ಲ, ಎಲ್ಲ ಕರು ಪೀಸಸ್ ಬರೋದ್ರಿಂದ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದರೊಳಗಿರುವಂತಹ ಈ ಹಣ್ಣಿನ ಭಾಗವನ್ನು ನಾವು ಹೆಚ್ಕೋಬೇಕು. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು. ಹಣ್ಣುಗಳಲ್ಲಿ ಎಡಿಬಲ್ ಪೋರ್ಷನ್ಗಿಂತ ಒಂದೊಂದ್ಸಲಿ ಸಿಪ್ಪೆನಲ್ಲಿ ಅತಿ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಹಾಗಾಗಿ ಹಣ್ಣು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಅದರ ಸಿಪ್ಪೆ ಸಮೇತ ತಿನ್ನಿ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಮಾವಿನ ಹಣ್ಣಾಗಿರ್ಬೋದು, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಆ ಸಿಪ್ಪೆ ಸಮೇತ ಮಾವಿನ ಹಣ್ಣನ್ನು ತಿನ್ನಿ. ಹಾಗೆ ಸಪೋಟ ಆಗಿರ್ಬೋದು, ಕೆಲವೊಂದು ಹಣ್ಣುಗಳ ತಿನ್ನೋಕ್ಕಾಗೋದಿಲ್ಲ. ಸೊ ಅಂಥ ಸಮಯದಲ್ಲಿ ಆ ಹಣ್ಣುಗಳ ಸಿಪ್ಪೆಯನ್ನು ನಾವು ಹಸುಗಳಿಗೋ ಕುರಿಗಳಿಗೋ ಕೊಡೋದ್ರಿಂದ ಸೊ ಅದರ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡ್ತೀವಿ ಅದರಲ್ಲಿ ಆ ನ್ಯೂಟ್ರಿಯೆಂಟ್ಸ್ ಕಂಟೆಂಟು ಸೇರ್ತಾ ಹೋಗುತ್ತೆ. ನೋಡಿ, ಈ ಸಿಪ್ಪೆಯಿಂದ ಆಲ್ರೆಡಿ ನಾನು ನಿಮಗೆ ಕಾಯಿ ಸಾಸಿವೆನ ಹೇಳ್ಕೊಟ್ಟಿದ್ದೀನಿ. ಹಾಗೆ ಇದರಲ್ಲಿ ಉಪ್ಪೇರಿ ಮಾಡ್ಬೋದು ಅಂತ ಹೇಳಿದ್ದೆ. ಇವತ್ತು ನಾನು ನಿಮಗೆ ಮಜ್ಜಿಗೆ ಹುಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಹೆಚ್ಚಿಟ್ಕೋಬೇಕು. ನಿಮಗೆ ಎಷ್ಟು ತರಕಾರಿ ಬೇಕಾಗುತ್ತೋ ಅಷ್ಟು ಹೋಳುಗಳನ್ನು ನೀವು ಇದರಿಂದ ಕಲೆಕ್ಟ್ ಮಾಡಿ ಹೆಚ್ಚಿಟ್ಕೋಬೇಕು. ನಮ್ಮ ಸಾಂಪ್ರದಾಯಿಕವಾದ ವೈವಿಧ್ಯಮಯವಾದ ಅಡುಗೆಗಳು, ತರಕಾರಿಗಳು, ಸೊಪ್ಪುಗಳು ನಮ್ಮ ತಟ್ಟೆಯಿಂದ ಬಹಳ ದೂರ ಆಗ್ತಾ ಇದ್ದಾವೆ. ಹಾಗಾಗಿ ನಮಗೆ ಸಿಗಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಇದೆ. ಒಂದೇ ರೀತಿಯ ತರಕಾರಿ ಕಾಳುಗಳನ್ನ ಕಡಿಮೆ ಮಾಡಬೇಕು. ನೋಡಿ, ಇಷ್ಟೊಂದು ಸಿಪ್ಪೆ ಸಿಕ್ಕಿದೆ. ಈ ಸಿಪ್ಪೆನ ನಾನು ಇಲ್ಲಿ ದೇವಸ್ಥಾನ ಹತ್ರ ಒಂದು ಹಸು ಇರುತ್ತೆ, ಅದಕ್ಕೆ ಹಾಕಿಬಿಟ್ಟು ಬರ್ತೀನಿ. ನೋಡಿ, ಇಷ್ಟೊಂದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಹೋಳು ಸಿಕ್ಕಿದೆಯಲ್ಲ, ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದನ್ನು ಬಾಯ್ಲ್ ಮಾಡೋಕ್ಕೆ ಇಡ್ತೀನಿ. ಆ ಹೋಳುಗಳನ್ನು ನೆನೆಯೋಷ್ಟು ಮಾತ್ರ ನೀರನ್ನು ಹಾಕಿ ಬಾಯ್ಲ್ ಮಾಡೋಕ್ಕೆ ಇಟ್ಬಿಟ್ಟು ಅದಕ್ಕೇ ಕ್ರಿಸ್ಟಲ್ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಆ ಹೋಳಲ್ಲಿರುವಂಥ ನೀರಿನ ಅಂಶ ಕೂಡ ಬಿಟ್ಟು ಅದು ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸು ಅದನ್ನು ಕುಕ್ ಮಾಡಬೇಕು. ನೋಡಿ, ಇದು ಕುಕ್ ಆಗೋ ಅಷ್ಟರಲ್ಲಿ ನಾವು ಮಜ್ಜಿಗೆ ಹುಳಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ತೊಗರಿಬೇಳೆ ಹಾಗೂ 1 ಸ್ಪೂನಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆಸಿಡಬೇಕು. ಅರ್ಧ ಗಂಟೆ ನೆನೆಸಿಟ್ರೂ ಚೆನ್ನಾಗಿರುತ್ತೆ. ನಾವು ತರಕಾರಿ ಹೆಚ್ಚಕ್ಕೆ ಶುರು ಮಾಡಿದಾಗಲೇ ನೆನೆಸಿಟ್ಕೊಂಡ್ರೆ ಆಗುತ್ತೆ. 1 ಸ್ಪೂನಷ್ಟು ಜೀರಿಗೆ, ಒಂದು 1/4 ಸ್ಪೂನಷ್ಟು ಇಂಗು, ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಮತ್ತು ಜಜ್ಜಿರೋ ಅಂಥ ಅರ್ಧ ಇಂಚಷ್ಟು ಶುಂಠಿ, ಒಂದು 5 ಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸಣ್ಣ ಗ್ಲಾಸಲ್ಲಿ ಗಟ್ಟಿ ಮೊಸರು ತೊಗೊಳ್ತೀನಿ. ಸೊ ಇದಿಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಇವಾಗ ಕಲ್ಲಂಗಡಿ ಹಣ್ಣಿನ ಹೋಳುಗಳು ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಮಡಿಕೆನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಯಾವಾಗಲೂ ಮಡಿಕೆ ಇಟ್ಟಾಗ ನಾವು ಹೈ ಫ್ಲೇಮಲ್ಲಿ ಇಡಬಾರ್ದು, ಮತ್ತು ಖಾಲಿ ಮಡಿಕೆಗೂ ಅಷ್ಟೇ ಚೆನ್ನಾಗಿ ಅದನ್ನು ಹೀಟ್ ಮಾಡಿ ತಕ್ಷಣ ಎಣ್ಣೆ ಹಾಕಬಾರ್ದು. ಯಾವಾಗ ನಾವು ಮಡಿಕೆ ಇಡ್ತೀವೋ ತಕ್ಷಣವೇ ಎಣ್ಣೆ ಹಾಕಿಬಿಡಬೇಕು. ಮಡಿಕೆ ಕಾದ್ಮೇಲೆ ಎಣ್ಣೆ ಹಾಕಿದ್ರೆ ಅದೊಂದು ಸ್ವಲ್ಪ ಚಿಪ್ಪುಗಳು ಸಿಡಿಯುತ್ತೆ. ಮಡಿಕೆ ಇಟ್ಟಿದ ತಕ್ಷಣ ಎಣ್ಣೆ ಹಾಕಿದ್ದೀನಿ. ನೀವು ಒಗ್ಗರಣೆಗೆ ಎಷ್ಟು ಬೇಕೋ ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು. ಮತ್ತು ಮಡಿಕೆ ಇಟ್ಟಾಗ ಮಾತ್ರ ಲೋ ಫ್ಲೇಮಲ್ಲೇ ಇರಲಿ. ಈಗ ಸ್ವಲ್ಪ ಅದು ಬಿಸಿ ಆಗ್ತಾ ಇದ್ದಂಗೆ ನಾನು ಇವಾಗ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ತುಂಬ ಎಣ್ಣೆ ಕಾದು ಸಾಸಿವೆ ಸಿಡಿಯೋಷ್ಟು ವೆಯ್ಟ್ ಮಾಡಬೇಡಿ ಮಡಿಕೆಯಲ್ಲಿ. ಇಲ್ಲಾಂದರೆ ನಾವು ಬೇರೆ ಪಾತ್ರೆಯಲ್ಲಿ ಒಗ್ಗರಣೆ ಹಾಕಿ ಅದನ್ನು ಮಡಿಕೆಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸ್ವಲ್ಪ ತಾಳ್ಮೆಯಿಂದ ಮಡಿಕೆನ ಉಪಯೋಗಿಸ್ಬೇಕಾಗತ್ತೆ. ನೋಡಿ, ಇವಾಗ 1 ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ. ಬೇರೆ ಪಾತ್ರೆಯಲ್ಲೇ ಹಾಕ್ದಂಗೆ ಜಾಸ್ತಿ ಎಣ್ಣೆನ ಕಾಯಿಸಿ ನಾವು ಒಗ್ಗರಣೆ ಹಾಕಬಾರ್ದು ಇಲ್ಲಿ. ಈಗ ಗುಂಡು ಮೆಣಸಿನ್ಕಾಯಿ ಒಂದು 4 ಹಾಕಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಮಡಿಕೆಯಲ್ಲಿ ಸಣ್ಣ ಸಣ್ಣ ಪೋರ್ಸ್ ಇರೋದ್ರಿಂದ ಅದು ಆಹಾರನ ಚೆನ್ನಾಗಿ ಕಾಪಾಡುತ್ತೆ ಮತ್ತು ಯಾವುದೇ ರೀತಿ ರಿಯಾಕ್ಷನ್ ಇರೋದಿಲ್ಲ ಇದರಲ್ಲಿ. ಅಲ್ಯೂಮಿನಿಯಂ, ಇಂಡೋಲಿಯಂ ಪಾತ್ರೆಗಳಲ್ಲಾದರೆ ಉಪ್ಪು, ಖಾರ, ಹುಳಿ ರಿಯಾಕ್ಷನ್ ಆಗುತ್ತೆ. ಸೊ ಮಡಿಕೆಯಲ್ಲಿ ಆ ಥರ ಯಾವುದೇ ಭಯ ಇರಲ್ಲ. ಸ್ವಲ್ಪ ತಾಳ್ಮೆಯಿಂದ ಕೇರ್ಫುಲ್ಲಾಗಿ ನಾವು ಮಡಿಕೆನ ಚೆನ್ನಾಗಿ ಪಳಗಿಸಿ ಅದನ್ನು ಉಪಯೋಗಿಸೋದ್ರಿಂದ ಅದನ್ನು ದಿನನಿತ್ಯದಲ್ಲಿ ನಾವು ಅಡುಗೆ ಮಾಡೋದಕ್ಕೆ ಬಳಸ್ಬೋದು. ನೋಡಿ, ಇವಾಗ ಆ ಒಗ್ಗರಣೆ ಆ ಎಣ್ಣೆಯಲ್ಲಿ ಬೆಂದಿದೆ, ಅಷ್ಟಾದರೆ ಸಾಕು. ಇವಾಗ ನಾವು ಬೇಯಿಸಿಟ್ಟಿರೋವಂಥ ಹೋಳುಗಳನ್ನೆಲ್ಲ ಈ ಮಡಿಕೆಗೆ ಟ್ರಾನ್ಸ್ಫರ್ ಮಾಡ್ಬೋದು. ನೋಡಿ, ಇವಾಗ
ಆ ಹೋಳುಗಳನ್ನೆಲ್ಲ ಈ ಮಡಿಕೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೀರಿನ ಸಮೇತ ಅದನ್ನು ಅಷ್ಟೂ ಹಾಕಿಬಿಡಬೇಕು. ಮಡಿಕೆನಲ್ಲಿ ಮಾಡಿರೋಂಥ ಸಾರು ಪಲ್ಯ ಆಗಿರ್ಬೋದು, ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಕಾಲದವರೆಗೂ ಕೆಡದೆ ಹಾಗೆ ಉಳಿಯುತ್ತೆ. ನೋಡಿ, ಬಿಸಿ ಬಿಸಿ ಇರೋದ್ರಿಂದ ಅದು ಬೇಗ ಕಾಯ್ತಾ ಇದೆ. ಒಮ್ಮೆ ಮಡಿಕೆ ಕಾದ್ಬಿಟ್ರೆ ಅದರಲ್ಲಿ ತುಂಬ ಹೊತ್ತವರೆಗೂ ಬಿಸಿ ಹಾಗೇ ಇರುತ್ತೆ. ಈಗ ನಾವು ರುಬ್ಬಿಟ್ಟಿರುವಂತಹ ಮಜ್ಜಿಗೆ ಹುಳಿ ಮಸಾಲ ಅದನ್ನು ಇದಕ್ಕೇ ಹಾಕಿಬಿಡಬೇಕು. ನೋಡಿ, ಹೋಳು ಆಲ್ರೆಡಿ ಬೆಂದಿದೆ. ಸೊ ಇವಾಗ ನಾವು ಈ ಮಸಾಲೆನ ಅದಕ್ಕೆ ಹಾಕಿ ಒಂದು ಕುದಿ ಕುದಿಸ್ಬೇಕು. ಯಾಕಂದರೆ ಅಕ್ಕಿ ಮತ್ತು ತೊಗರಿಬೇಳೆ ಚೆನ್ನಾಗಿ ನೆಂದಿರುತ್ತೆ ಮತ್ತು ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೇ ಈಗ ನಾವು ಉಳಿದಿರೋಂಥ ಮೊಸರನ್ನ ಹಾಕಿಬಿಟ್ಟು ಜಾರನ್ನೆಲ್ಲ ತೊಳೆದ್ಬಿಟ್ಟು ಇದಕ್ಕೇ ಎಷ್ಟು ಬೇಕೋ ನೀರು ಅಷ್ಟು ನೋಡಿಕೊಂಡು ಇವಾಗಲೇ ಹಾಕಿ ಒಂದೇ ಒಂದು ಕುದಿ ಕುದಿಸಿದ್ರೆ ಸಾಕು. ನೋಡಿ, ಇವಾಗ ಜಾರಿಗೆ ಒಂದು ಸ್ವಲ್ಪ ಮೊಸರು ಹಾಕಿ ಮತ್ತೆ ಗ್ರೈಂಡ್ ಮಾಡಿ ಆ ಎಲ್ಲ ಮಸಾಲೆ ಬರೋ ಥರ ಇದಕ್ಕೆ ಎಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ಆ ಜಾರನ್ನ ರಿನ್ಸ್ ಮಾಡಿ ಆ ನೀರನ್ನು ಸಹ ಇದಕ್ಕೇ ಹಾಕಬೇಕು. ಈಗಲೇ ನಮಗೆ ಸಾರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ನಾವು ರೆಡಿ ಮಾಡಬೇಕು. ಯಾಕಂದರೆ ಕುದ್ದ ಮೇಲೆ ಮತ್ತೆ ನೀರು ಆ್ಯಡ್ ಮಾಡಿದ್ರೆ ಅದು ಟೇಸ್ಟು ಚೆನ್ನಾಗಿರೋದಿಲ್ಲ. ನೋಡಿ, ರುಚಿಯಾದ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಮಜ್ಜಿಗೆ ಹುಳಿ ರೆಡಿ ಆಗ್ತಾಯಿದೆ. ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ನ ಕೊಡಿ. ಥ್ಯಾಂಕ್ ಯು.